ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಇವತ್ತು ಸರ್ ಇಲ್ಲಿಂದ ಅಂದ್ರೆ ಕೆಪಿ ಅಗ್ರಹಾರ ಅಲ್ಲ, ಕೆಪಿ ಅಗ್ರಹಾರದಿಂದ ಒಂದು ತಾತನ ಕರ್ಕೊಂಡ್ ನಮಸ್ತೆ. ನಿಮ್ಮ ಹೆಸರೇನು? ಅಲ್ಲಿಂದ ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ ಮನೆಯವ್ರು ಯಾರು ಇಲ್ವಾ ತಾತ? ಮಂತ್ರಾಲಯದಲ್ಲಿದ್ದಾರ? ನಿಮ್ಮ ಅಮ್ಮ ಹೆಸರೇನು? ಶ್ಯಾಮಲಾ ಶೆಟ್ಟಿ. ಅಪ್ಪ ಹೆಸರು? ಜಹಾಂಗೀರ್. ಸರ್ ಇವ್ರು ಹೇಗ್ ಸಿಕ್ಕಿದ್ದು? ಎಲ್ಲಿದ್ರು ಇವರು? ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಒಂದು ಕುಷ್ಠ ಆಸ್ಪತ್ರೆ ಐತಿಲ್ಲ, ಅಲ್ಲಿದ್ರು. ಅದಕ್ಕೆ ಮನೆಯವ್ರು ಯಾರು ಇದಾರೆ ಗೊತ್ತಾ? ಇಲ್ಲ. ಎಷ್ಟು ದಿನದಿಂದ ಬೀದಿಲಿ ಅವರಿದ್ರು? ಒಂದು ನನಗೇನು ಗೊತ್ತಿಲ್ಲ ಅಷ್ಟು. ನೀವು ಎಷ್ಟು ದಿನದಿಂದ ನೋಡ್ತಾ ಇದ್ದೀರ? ನಾನು ನೋಡಿದ್ದು ಇವತ್ತು, ನಿನ್ನೆ ನೋಡಿದ್ದು. ನನ್ನ ಪ್ರಕಾರ ಇವ್ರು ಮಿಸ್ಸಿಂಗ್ ಅಂತ ಅನಿಸ್ತಿದೆ ಸರ್ ನನಗೆ. ಅವ್ರು ಚೆನ್ನಾಗಿ ಹೇಳ್ತೀನಿ ನೋಡಿ, ಗುಲ್ಬರ್ಗ ಅಂತಿದ್ದಾರೆ, ಅವ್ರ ಅಪ್ಪ ಅಮ್ಮನ ಹೆಸರು ಹೇಳ್ತಿದ್ದಾರೆ ಅಲ್ವಾ ತಾತ? ನಿಮ್ ಮನೆಯವರೆಲ್ಲ ಇದಾರಲ್ವಾ? ಇದಾರಲ್ವಾ? ಮತ್ತೆ ಯಾಕೆ ನೀವು ಬೆಂಗಳೂರಿಗೆ ಬಂದಿದ್ದು? ಊರೆಲ್ಲ ಇರ್ಬೋದಿತ್ತಲ್ಲ ತಾತ? ಫೋನ್ ನಂಬರ್ ಇದೆ? ಫೋನ್ ನಂಬರ್ ಇದೆಯಾ? ನಂಬರ್ ಇದೆಯಾ? ಹೇಳಿ ನೋಡೋಣ. ಅಷ್ಟೇ ಹೇಳ್ತವ್ರೆ. ನನ್ನ ಪ್ರಕಾರ ಇವರು ಮಾತು ನೀಟಾಗಿ ಸ್ಪಷ್ಟತೆ ಇಲ್ಲ. ಅವ್ರು ಹೇಳ್ತಿದ್ದಾರೆ ಸ್ಟೇಷನ್ ಮುಖಾಂತರ ಅಂದ್ರೆ ನಿನ್ನೆ ಕಂಪ್ಲೇಂಟ್ ಆಗಿದೆ, ಇವತ್ತು ಲೆಟರ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಕೆಪಿ ಅಗ್ರಹಾರದಿಂದ. ನನ್ನ ಮಿಸ್ಸಿಂಗೇ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇವ್ರ ಮನೆಯವ್ರು ಯಾರು ಸಿಕ್ಕಿದ್ರೆ ಖಂಡಿತ ಕರ್ಕೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರ ಮಾತು ಸ್ಪಷ್ಟತೆಯಾಗಿ ನೀಟಾಗಿ ಅರ್ಥ ಆಗ್ತಿಲ್ಲ. ಇವ್ರು ಹೇಳೋ ಪ್ರಕಾರ ಸರ್ ನಿಮ್ಗೆ ಸ್ಟೇಷನ್ ಇಂದ ಮಾಹಿತಿ ಬಂದಿತ್ತು, ಅದರಿಂದ ನೀವು ಲೆಟರ್ ಮಾಡ್ಸ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ ಇವರಿಗೆ. ಇವ್ರ ಮಾಹಿತಿ ನೀವು ಏನು ವಿಚಾರಣೆ ಮಾಡಿಲ್ಲ ಸರ್? ಇಲ್ಲ ಮೇಡಮ್, ವಿಚಾರಣೆ ನಾವೇನ್ ಮಾಡಿಲ್ಲ. ನಮಗೆ ಸ್ಟೇಷನ್ ಇಂದ ಕಳಿಸಿದ್ರು ಒಬ್ಬರನ್ನ ಇಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಬಿಟ್ಟು ಬರೋಕೆ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ಇವ್ರ ಮನೆಯವ್ರ ತಲುಪೋವರೆಗೂ ಶೇರ್ ಮಾಡಿ. ಇವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಖಂಡಿತ ಜನಸ್ನೇಹಿ ಸ್ವರ್ಗೂ ಒಂದ್ಸಲ ಬನ್ನಿ, ಕರ್ಕೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಇವತ್ತು ಸರ್ ಇಲ್ಲಿಂದ ಅಂದ್ರೆ ಕೆಪಿ ಅಗ್ರಹಾರ ಅಲ್ಲ, ಕೆಪಿ ಅಗ್ರಹಾರದಿಂದ ಒಂದು ತಾತನ ಕರ್ಕೊಂಡ್ ನಮಸ್ತೆ. ನಿಮ್ಮ ಹೆಸರೇನು? ಅಲ್ಲಿಂದ ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ ಮನೆಯವ್ರು ಯಾರು ಇಲ್ವಾ ತಾತ? ಮಂತ್ರಾಲಯದಲ್ಲಿದ್ದಾರ? ನಿಮ್ಮ ಅಮ್ಮ ಹೆಸರೇನು? ಶ್ಯಾಮಲಾ ಶೆಟ್ಟಿ. ಅಪ್ಪ ಹೆಸರು? ಜಹಾಂಗೀರ್. ಸರ್ ಇವ್ರು ಹೇಗ್ ಸಿಕ್ಕಿದ್ದು? ಎಲ್ಲಿದ್ರು ಇವರು? ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಒಂದು ಕುಷ್ಠ ಆಸ್ಪತ್ರೆ ಐತಿಲ್ಲ, ಅಲ್ಲಿದ್ರು. ಅದಕ್ಕೆ ಮನೆಯವ್ರು ಯಾರು ಇದಾರೆ ಗೊತ್ತಾ? ಇಲ್ಲ. ಎಷ್ಟು ದಿನದಿಂದ ಬೀದಿಲಿ ಅವರಿದ್ರು? ಒಂದು ನನಗೇನು ಗೊತ್ತಿಲ್ಲ ಅಷ್ಟು. ನೀವು ಎಷ್ಟು ದಿನದಿಂದ ನೋಡ್ತಾ ಇದ್ದೀರ? ನಾನು ನೋಡಿದ್ದು ಇವತ್ತು, ನಿನ್ನೆ ನೋಡಿದ್ದು. ಲೆಟರ್ ಮಾಡ್ಕೊಂಡು ನನ್ನ ಪ್ರಕಾರ ಇವ್ರು ಮಿಸ್ಸಿಂಗ್ ಅಂತ ಅನಿಸ್ತಿದೆ ಸರ್ ನನಗೆ. ಅವ್ರು ಚೆನ್ನಾಗಿ ಹೇಳ್ತೀನಿ ನೋಡಿ, ಗುಲ್ಬರ್ಗ ಅಂತಿದ್ದಾರೆ, ಅವ್ರ ಅಪ್ಪ ಅಮ್ಮನ ಹೆಸರು ಹೇಳ್ತಿದ್ದಾರೆ ಅಲ್ವಾ ತಾತ? ನಿಮ್ ಮನೆಯವರೆಲ್ಲ ಇದಾರಲ್ವಾ? ಇದಾರಲ್ವಾ? ಮತ್ತೆ ಯಾಕೆ ನೀವು ಬೆಂಗಳೂರಿಗೆ ಬಂದಿದ್ದು? ಊರೆಲ್ಲ ಇರ್ಬೋದಿತ್ತಲ್ಲ ತಾತ? ಫೋನ್ ನಂಬರ್ ಇದೆ? ಫೋನ್ ನಂಬರ್ ಇದೆಯಾ? ನಂಬರ್ ಇದೆಯಾ? ಹೇಳಿ ನೋಡೋಣ. ಅಷ್ಟೇ ಹೇಳ್ತವ್ರೆ. ನನ್ನ ಪ್ರಕಾರ ಇವರು ಮಾತು ನೀಟಾಗಿ ಸ್ಪಷ್ಟತೆ ಇಲ್ಲ. ಅವ್ರು ಹೇಳ್ತಿದ್ದಾರೆ ಸ್ಟೇಷನ್ ಮುಖಾಂತರ ಅಂದ್ರೆ ನಿನ್ನೆ ಕಂಪ್ಲೇಂಟ್ ಆಗಿದೆ, ಇವತ್ತು ಲೆಟರ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಕೆಪಿ ಅಗ್ರಹಾರದಿಂದ. ನನ್ನ ಮಿಸ್ಸಿಂಗೇ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇವ್ರ ಮನೆಯವ್ರು ಯಾರು ಸಿಕ್ಕಿದ್ರೆ ಖಂಡಿತ ಕರ್ಕೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರ ಮಾತು ಸ್ಪಷ್ಟತೆಯಾಗಿ ನೀಟಾಗಿ ಅರ್ಥ ಆಗ್ತಿಲ್ಲ. ಇವ್ರು ಹೇಳೋ ಪ್ರಕಾರ ಸರ್ ನಿಮ್ಗೆ ಸ್ಟೇಷನ್ ಇಂದ ಮಾಹಿತಿ ಬಂದಿತ್ತು, ಅದರಿಂದ ನೀವು ಲೆಟರ್ ಮಾಡ್ಸ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ ಇವರಿಗೆ. ಇವ್ರ ಮಾಹಿತಿ ನೀವು ಏನು ವಿಚಾರಣೆ ಮಾಡಿಲ್ಲ ಸರ್? ಇಲ್ಲ ಮೇಡಮ್, ವಿಚಾರಣೆ ನಾವೇನ್ ಮಾಡಿಲ್ಲ. ನಮಗೆ ಸ್ಟೇಷನ್ ಇಂದ ಕಳಿಸಿದ್ರು ಒಬ್ಬರನ್ನ ಇಲ್ಲಿ ಜನಸ್ನೇಹಿ
ಆಶ್ರಮಕ್ಕೆ ಬಿಟ್ಟು ಬರೋಕ್ಕೆ ಅಷ್ಟೇ ಮೇಡಮ್, ನಮಗೆ ಅಷ್ಟೇನು ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ಇವ್ರ ಮನೆಯವ್ರ ತಲುಪೋವರೆಗೂ ಶೇರ್ ಮಾಡಿ. ಇವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಖಂಡಿತ ಜನಸ್ನೇಹಿತರಿಗೂ ಒಂದ್ಸಲ ಬನ್ನಿ ಕರ್ಕೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.